ಅಂಬಿಗೆ ಎಂದು ಕುಂದ ನುಡಿಯದಿರಿ ಅಂತ ಹೇಳ್ತಾರೆ. ಏನು ಅಂಬಿಗಾರಮ್ಮ, ಏನು ಮಡಿವಾಳ್ರಮ್ಮ, ಹಿಂಗೆ ಮಾತಾಡಿದೆ ಅವತ್ತಿನ ಸಮಾಜ. ಹಾಗೇನೆ ಲಿಂಗಮ್ಮ ಕೂಡ ಅವರು ಹೇಳ್ತಾರೆ, ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿಸಿದೆ ಉತ್ತಮ ಕುಲದಲ್ಲಿ ಬೆಳೆಸಿದೆ ಅನ್ನುವ ಮಾತನ್ನ ಆಡ್ತಾರೆ. ಅಲ್ಲಿಯೂ ಕೂಡ ಇಷ್ಟೆಲ್ಲ ಆಧ್ಯಾತ್ಮಿಗಳಾಗಿದ್ರು, ಮಹಾಶರಣರಾಗಿದ್ರು ಕೂಡ ಈ ಸಮಾಜ ಅವರನ್ನ ಈ ತರ ಕನಿಷ್ಠವಾಗಿ ಕಂಡದ್ದರಿಂದ ಅವರೆಲ್ಲ ನೊಂದುಕೊಂಡು ಮಾತಾಡಿರ್ತಕ್ಕಂಥ ಆ ಸಂದರ್ಭಗಳನ್ನು ನೆನಪಿಸಿಕೊಂಡಾಗ ಈ ಹಡಪದ ಸಮಾಜದ ಬಗ್ಗೆ, ಇಲ್ಲಿಯ ಜನರ ಬಗ್ಗೆ, ಇವರ ವೃತ್ತಿಯ ಬಗ್ಗೆ ಅಂದಿನಿಂದ ಇಂದಿನವರೆಗೂ ಕೂಡ ಗೌರವವನ್ನ ಜಯಂತಿ ಉತ್ಸವವನ್ನು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಅದು ನಮ್ಗೆಲ್ಲರೂ ಪುಸ್ತಕ ನಮ್ಮ ಸಮಾಜದ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಹೇಳ್ತೀನಿ. ಸಂಪರ್ಕ ಮಾಡಿ ತಾಯಿರುವಂತವರು ಅದಕ್ಕೋಸ್ಕರ ಮೂಲಕ ಮುಂದೆ ಸಿದ್ಧಗಂಗಾ ಮಠದಿಂದ ಫ್ರೀಡಂ ಪಾರ್ಕ್ ವಿಧಾನಸೌಧದಲ್ಲಿ ನಾವು ಹೋರಾಟ ಮಾಡುವ ಮೂಲಕ ನಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ತಾವೆಲ್ಲ ಇವತ್ತಿನ ರಾಜ್ಯದಲ್ಲಿ ವಿವಿಧ ಕಡೆ ಜಯಂತಿ ಇರೋದ್ರಿಂದ ಕೆಲವೊಂದು ಮಂದಿ ಬಂದಿದ್ದಾರೆ, ಕೆಲವೊಂದು ಬಂದಿಲ್ಲ. ತಾವೆಲ್ಲ ಇಷ್ಟೆಲ್ಲ ಜನ ಸಮಾಜದ ಮೆರವಣಿಗೆ ಜೊತೆಗೆ ತಾವೆಲ್ಲ ಇದುವರೆಗೆ ಕುಂತಿದ್ದೀರಿ. ಸಮಯ ಅಭಾವ, ಸಮಾಜದ ಮುಖಂಡರು, ಶಿವಶರಣ ಹಡಪದ ಅಪ್ಪಣ್ಣನವರ 892ನೆಯ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಮೊಟ್ಟ ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಗೆ ಹಾಗೂ ಜಂಟಿ ನಿರ್ದೇಶಕರಿಗೆ ಮತ್ತು ನಮ್ಮ ಶ್ರೀಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಸಮಾಜ, ಹಡಪದ ಸಮಾಜ ಬಹಳಷ್ಟು 12ನೇ ಶತಮಾನದಿಂದ ಸಾಕಷ್ಟು ಶರಣರ ಒಂದು ಹಿನ್ನೆಲೆ ಉಳ್ಳತಕ್ಕಂಥ ಸಮಾಜ. ವಿಶೇಷವಾಗಿ ಶಿವಶರಣ ಹಡಪದ ಅಪ್ಪಣ್ಣ, ಹಡಪದ ಲಿಂಗಮ್ಮ ಮತ್ತು ಹಡಪದ ರೇಚರಸ ಅವರನ್ನು ಅಡವಿ ಸಿದ್ದೇಶ ಎಂದು ಕೂಡ ನಾವು ಕರಿತೀವಿ. ಹೀಗೆ ಬಹಳಷ್ಟು ಶರಣರು ತಮ್ಮದೇ ಆದಂಥ ವಚನ ಸಾಹಿತ್ಯವನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಜಯಂತಿ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ಕೆಲವೊಂದಿಷ್ಟು ಬೇಡಿಕೆಗಳನ್ನು ನಾವು ಕೇಳಲಿಕ್ಕೆ ಬಯಸ್ತೀವಿ. ಈಗಾಗಲೇ ಸರ್ಕಾರ ಸಾಕಷ್ಟು ವ್ಯವಸ್ಥೆಯನ್ನು ನಮ್ಮ ಟ್ರಸ್ಟ್ಗೆ ಮತ್ತು ತಂಗಡಿಗೆ ಕ್ಷೇತ್ರಕ್ಕೆ ನೀಡಿದೆ. ಅದಕ್ಕಾಗಿ ನಾವು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀವಿ. ಹಾಗೆಯೇ ಪ್ರಮುಖ ಬೇಡಿಕೆಯಾಗಿರ್ತಕ್ಕಂಥ ಶಿಕ್ಷಣದಿಂದ ಭಾಳಷ್ಟು ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕಾಗಿ ಅಂದರೆ, ಅವಿದ್ಯಾವಂತ ಪಾಲಕ ಪೋಷಕರು ಅವರ ಮಕ್ಕಳ ಜಾತಿಯ ಹೆಸರನ್ನು ನಮೂದಿಸುವ ಸಮಯದಲ್ಲಿ ಯಾವುದೋ ಒಂದು ಹಿಂದೂ ಲಿಂಗವಂತ, ವೀರಶೈವ ಲಿಂಗವಂತ ಅನ್ನುವಂಥ ಜಾತಿಯನ್ನು ನಮೂದು ಮಾಡಿದ ಆ ಅವಿದ್ಯಾವಂತ ತಂದೆ ತಾಯಿಗಳ ತಪ್ಪಿನಿಂದಾಗಿ ಇವತ್ತು ಮಕ್ಕಳು ಶಿಕ್ಷಣದಿಂದ ಮತ್ತು ಉದ್ಯೋಗದಿಂದ ಮೀಸಲಾತಿಯನ್ನು ಕಳೆದುಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ಹೋರಾಟ ಮಾಡಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದ್ದೀವಿ. ಮುಂದುವರಿದ ಸಮಾಜದವರು ಪಡೀತಕ್ಕಂಥ ಸೌಲಭ್ಯವನ್ನು ನಾವು ಪಡೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ತುರ್ತು ಆದೇಶವನ್ನು ಹೊರಡಿಸಿ ಈಗ ಎಲ್ಲ ಹಡಪದರಿಗೂ ಕೂಡ ಸಿಗಬೇಕಾದಂಥ ಸರ್ಕಾರಿ ಆದೇಶದನ್ವಯ ಅದು ಕುಲಶಾಸ್ತ್ರ ಅಧ್ಯಯನ ಮಾಡಿ ಮತ್ತು ಆ ಅರ್ಹತೆಯನ್ನು ಇರತಕ್ಕಂಥ ಜನಕ್ಕೆ 2A ಮೀಸಲಾತಿಯನ್ನು ಸದ್ಯ ಶೀಘ್ರದಲ್ಲಿಯೇ ನೀಡಬೇಕು. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೀಸಲಾತಿ ಸೌಲಭ್ಯದಿಂದ ಈ ಸಮಾಜ ಮೇಲೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಭಾಳ ವಿಶಿಷ್ಟವಾದಂಥದ್ದು, ಇತ್ತೀಚೆಗೆ ಸರ್ಕಾರ ಹಡಪದ ನಿಗಮವನ್ನು ಸ್ಥಾಪಿಸಿದೆ. ಅದಕ್ಕಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಆದರೆ ಅದರಲ್ಲಿ 8G ಅನ್ನುವಂಥ ಕೇವಲ ಈ ಒಂದು ಉಪಜಾತಿಗೆ ಮಾತ್ರ ಸ್ಥಾಪನೆ ಆದರೆ ಇದು ಭಾಳ ಅನ್ಯಾಯ ಆಗುತ್ತೆ. ಹಡಪದ ಉಪಜಾತಿಗಳಾದ ನಾವಿ, ನಾವಲಿಗ, ಚೌರಿಕ, ನಾಯಿಂದ, ಕ್ಷೌರದ, ಕಾಯಕದ ಈ ಎಲ್ಲ ಉಪಜಾತಿಗಳನ್ನು ಸೇರಿಸಿ ಆ ನಿಗಮವನ್ನು ಸ್ಥಾಪಿಸಿ ಅದಕ್ಕೆ ಕನಿಷ್ಠ ಒಂದು 10 ಕೋಟಿ ಅನುದಾನವನ್ನಾದರೂ
ಸರ್ಕಾರ ನೀಡಿದ್ದೇ ಆದಲ್ಲಿ ಈ ಸಮಾಜ ಮತ್ತು ಏನು ಶರಣರ ಪರಿಕಲ್ಪನೆ ಇದೆ ಅದು ಸಾಕಾರಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಶರಣ. ನನ್ನ ಹೆಸರು ಪ್ರಕಾಶ್ RH, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಡಪದ ನೌಕರರ ಸಂಘ, ರಿಜಿಸ್ಟ್ರಾರ್, ಬೆಂಗಳೂರು.